ಎಸ್ಬಿಐ ಅಕೌಂಟ್ ಇದ್ದವರ ಗಮನಕ್ಕೆ ಇದೇ ಆಗಸ್ಟ್ 1ರಿಂದ 5 ಹೊಸ ರೂಲ್ಸ್ಗಳು ಜಾರಿಯಾಗ್ತಿದೆ. ಆಗಸ್ಟ್ 31ರ ಒಳಗಾಗಿ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಹತ್ರನೂ ಕೂಡ ಎಸ್ಬಿಐ ಬ್ಯಾಂಕ್ ಅಕೌಂಟ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮ್ದು ಯಾವ ತಾಲೂಕಿನಲ್ಲಿ ಎಸ್ಬಿಐ ಬ್ಯಾಂಕ್ ಅಕೌಂಟ್ ಇದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ದೇಶದ ಅತಿ ದೊಡ್ಡ ಬ್ಯಾಂಕುಗಳಲ್ಲಿ ಒಂದಾದ ಎಸ್ಬಿಐ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ತನ್ನ ಎಲ್ಲ ಗ್ರಾಹಕರಿಗೆ 5 ಹೊಸ ರೂಲ್ಸ್, ಹೊಸ ನಿಯಮಗಳನ್ನು ಜಾರಿಗೆ ಮಾಡುವ ಮೂಲಕ ತನ್ನ ಎಲ್ಲ ಗ್ರಾಹಕರಿಗೆ ಮತ್ತು ದೇಶದ ಜನಸಾಮಾನ್ಯರಿಗೆ ಬ್ಯಾಂಕ್ ಅಕೌಂಟ್ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಇಂದಿನಿಂದಲೇ 5 ಹೊಸ ರೂಲ್ಸ್, ಹೊಸ ನಿಯಮ ಜಾರಿಗೆ ಬರಲಿದೆ. ಹೌದು, ದೇಶದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಆಗಿದ್ದು ಎಸ್ಬಿಐ ಬ್ಯಾಂಕ್ನಲ್ಲಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಬಳಕೆಯೂ ಕೂಡ ಈ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದೇ ಇರುತ್ತದೆ. ಏಕೆಂದರೆ ಅಷ್ಟೊಂದು ಈ ಬ್ಯಾಂಕ್ ಗ್ರಾಹಕರಿಗೆ ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಹಲವು ಸೌಲಭ್ಯಗಳನ್ನು ನೀಡುವ ಮೂಲಕ ಅನುಕೂಲ ಮಾಡಿಕೊಡುತ್ತಿದೆ. ಹಾಗಾದರೆ ಬನ್ನಿ, ಎಸ್ಬಿಐ ಘೋಷಣೆ ಮಾಡಿರುವ 5 ಹೊಸ ರೂಲ್ಸ್ ಏನು, ಯಾವೆಲ್ಲ ನಿಯಮಗಳು ಇಂದಿನಿಂದ ಜಾರಿಗೆ ಬರಲಿವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡುತ್ತಿದ್ದ ಪ್ರತಿಯೊಬ್ಬರಿಗೂ ಕೂಡ ಇಂದಿನಿಂದ ಜಾರಿಗೆ ಬರುತ್ತಿರುವ ಎಸ್ಬಿಐ ತನ್ನ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ಜಾರಿಗೆ ಮಾಡಿದೆ. ವರ್ಷಕ್ಕೆ ಶುಲ್ಕ ಮತ್ತು ತಡವಾದ ಪಾವತಿ ಶುಲ್ಕಗಳಲ್ಲಿ ಈ ಬದಲಾವಣೆಗಳು ಅನ್ವಯವಾಗಲಿದೆ. ಈ ಬದಲಾದ ಪ್ರಮುಖ ನಿಯಮಗಳು ಇಲ್ಲಿವೆ ನೋಡಿ. ವಾರ್ಷಿಕ ಶುಲ್ಕ ಮನ್ನಾ ಮಿತಿ ಹೆಚ್ಚಳ. ಎಸ್ಬಿಐ ಬಿಸ್ನೆಸ್ ಕ್ರೆಡಿಟ್ ಕಾರ್ಡ್ ಹೊಂದಿರುವವರಿಗೆ ಇದು ನಿಜಕ್ಕೂ ಬೇಸರದ ಸಂಗತಿ ಇದಾಗಿದೆ. ಹಳೆಯ ನಿಯಮ, ವರ್ಷಕ್ಕೆ 50,000 ರೂಪಾಯಿ ಖರ್ಚು ಮಾಡಿದರೆ ವಾರ್ಷಿಕ ಶುಲ್ಕ ವಿನಾಯಿತಿ ಸಿಗುತ್ತಿತ್ತು. ಇನ್ನು ಹೊಸ ನಿಯಮ, ಇನ್ನು ಮುಂದೆ ವಾರ್ಷಿಕ ಶುಲ್ಕ ಮನ್ನಾ ಪಡೆಯಲು ಕನಿಷ್ಠ 1 ಲಕ್ಷ ರೂಪಾಯಿ ಖರ್ಚು ಮಾಡುವುದು ಕಡ್ಡಾಯ. ಇಲ್ಲದಿದ್ದರೆ 499 ರೂಪಾಯಿ ವಾರ್ಷಿಕ ಶುಲ್ಕವನ್ನು ಪ್ರತಿ ವರ್ಷಕ್ಕೂ ಕೂಡ ಪಾವತಿ ಮಾಡಬೇಕು. ಹೆಚ್ಚಾದ ಲೇಟ್ ಪೇಮೆಂಟ್ ಚಾರ್ಜ್, ಬಾಕಿ ಹಣ ಪಾವತಿಸಲು ತಡವಾದರೆ ವಿಧಿಸಲು ಶುಲ್ಕವನ್ನ ಕೂಡ ಬ್ಯಾಂಕ್ ಹೆಚ್ಚಿಸಿದೆ. ಈ ಹಿಂದೆ 500 ರೂಪಾಯಿವರೆಗಿನ ಬಾಕಿಗೆ ಯಾವುದೇ ಲೇಟ್ ಫೀಸ್ ಇರಲಿಲ್ಲ. ಆದರೆ ಈಗ 100 ರೂಪಾಯಿಗಿಂತ ಹೆಚ್ಚಿನ ಬಾಕಿ ಇದ್ದರೂ ಕೂಡ 100 ರೂಪಾಯಿಯ ಶುಲ್ಕ ವಿಧಿಸಲಾಗುತ್ತದೆ. 500 ರೂಪಾಯಿಯಿಂದ 1000 ರೂಪಾಯಿಯವರೆಗಿನ ಬಾಕಿ ಪಾವತಿಯ ಮೇಲೆ ವಿಧಿಸಲಾಗುತ್ತಿದ್ದ 400 ರೂಪಾಯಿಯ ಶುಲ್ಕವನ್ನ ಈಗ 500 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಎಸ್ಬಿಐ ತನ್ನ ಗ್ರಾಹಕರಿಗೆ ವಾಟ್ಸ್ಆಪ್ ಬ್ಯಾಂಕಿಂಗ್ ಸೇವೆಯನ್ನ ಪ್ರಾರಂಭ ಮಾಡಿದ್ದು, ಬ್ಯಾಂಕ್ ಶಾಖೆಗೆ ಹೋಗದೆಯೂ ಕೂಡ ಖಾತೆಯ ಬ್ಯಾಲೆನ್ಸ್, ಮಿನಿ ಸ್ಟೇಟ್ಮೆಂಟ್ ಮತ್ತು ಸಾಲದ ವಿವರಗಳಂತಹ ಅನೇಕ ಸೇವೆಗಳನ್ನು ನೀವು ಇನ್ನು ಮುಂದೆ ಮೊಬೈಲ್ ಮೂಲಕವೇ ಸುಲಭವಾಗಿ ಪಡೆಯಬಹುದು. ಈ ಸೇವೆಯನ್ನು ಬಳಸಲು ಮೊದಲು SMS ಅಥವಾ QR ಕೋಡ್ ಮೂಲಕ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಆಗಿದೆ. ಈ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ನೋಡುವುದಾದರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಬ್ಯಾಂಕಿಂಗ್ ಸೇವೆಗಳು ವೇಗವಾಗಿ ಆನ್ಲೈನ್ ಅತ್ತ ಸಾಗುತ್ತಿವೆ. ಈ ಹಿನ್ನೆಲೆ ಎಸ್ಬಿಐ ತನ್ನ ಗ್ರಾಹಕರಿಗೆ ವಾಟ್ಸ್ಆಪ್ ಬ್ಯಾಂಕಿಂಗ್ ಸೇವೆಯನ್ನು ಲಭ್ಯ ಮಾಡಿದ್ದು, ಇದನ್ನು ಬಳಸಲು ಈ ಕೆಳಗಿನ ಹಂತಗಳನ್ನು ಅನುಸರಿಸಿ. ನೋಂದಣಿ ಪ್ರಕ್ರಿಯೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಖಾತೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆಯಿಂದ WAREG ಸ್ಥಳ ಖಾತೆ ಸಂಖ್ಯೆ ಎಂದು ಟೈಪ್ ಮಾಡಿ. 917208933148 ಸಂಖ್ಯೆಗೆ SMS ಅಂದರೆ ಮೆಸೇಜ್ ಕಳುಹಿಸಿ, ಅಥವಾ SBI ಅಧಿಕೃತ ವೆಬ್ಸೈಟ್ನಲ್ಲಿ ಇರುವಂತಹ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಬಹುದು. ಸೇವೆ ಪ್ರಾರಂಭ, ನೋಂದಣಿ ಪೂರ್ಣಗೊಂಡ ನಂತರ ವಾಟ್ಸ್ಆಪ್ ಮೂಲಕ 919026902226 ಸಂಖ್ಯೆಗೆ ಹಾಯ್ ಎಂದು ಮೆಸೇಜ್ ಕಳುಹಿಸಿದರೆ ಸಾಕು, ಸೇವೆಗಳು ಸಿಗುತ್ತವೆ. ಈ ವಾಟ್ಸ್ಆಪ್ ಬ್ಯಾಂಕಿಂಗ್ ಮೂಲಕ ಏನೆಲ್ಲ ಮಾಡಬಹುದು ಅಂದರೆ, ಈ ಸೇವೆಯ ಮೂಲಕ ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಬ್ಯಾಂಕಿಂಗ್ ಅಲೆಯುವ ಅವಶ್ಯಕತೆ ಇರುವುದಿಲ್ಲ. ಮುಖ್ಯವಾಗಿ ಈ ಕೆಳಗಿನ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ. ಖಾತೆ ಬ್ಯಾಲೆನ್ಸ್ ಚೆಕ್, ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿರುವ ಹಣದ ವಿವರ ತಿಳಿಯಬಹುದು. ಮಿನಿ ಸ್ಟೇಟ್ಮೆಂಟ್, ಕಳೆದ 10 ವಹಿವಾಟುಗಳ ವಿವರಗಳನ್ನು ಕೂಡ ಸುಲಭವಾಗಿ ನೋಡಬಹುದು. ಇತರ ಸೇವೆಗಳು ನೋಡೋದಾದರೆ, ಪೂರ್ಣ ಖಾತೆ ಸ್ಟೇಟ್ಮೆಂಟ್, ಸಾಲದ ವಿವರಗಳು, ಠೇವಣಿ ಯೋಜನೆಗಳ ಮಾಹಿತಿ ಮತ್ತು ಪೆನ್ಷನ್ ಸಂಬಂಧಪಟ್ಟಂತೆ ವಿವರಗಳನ್ನು ತಿಳಿದುಕೊಳ್ಳಬಹುದು. ಇನ್ನು ATM ಅಥವಾ ಹತ್ತಿರದ ಬ್ಯಾಂಕ್ ಶಾಖೆಯ ವಿವರಗಳು, ದೂರು ದಾಖಲಿಸುವುದು ಮತ್ತು ಅಗತ್ಯ ಫಾರಂಗಳನ್ನು ಡೌನ್ಲೋಡ್ ಮಾಡುವ ಸೌಲಭ್ಯವೂ ಕೂಡ ಇಲ್ಲಿದೆ. ಇನ್ನು ಕಾರ್ಡ್ ಕಳೆದು ಹೋದ ಸಂದರ್ಭದಲ್ಲಿ ಅಗತ್ಯ ಮಾರ್ಗದರ್ಶನಗಳನ್ನು ಸಹ ಈ ಮೂಲಕ ಪಡೆಯಬಹುದು. SBI ವಾಟ್ಸ್ಆಪ್ ಬ್ಯಾಂಕಿಂಗ್ ಸೇವೆಯು ಕೂಡ ಗ್ರಾಹಕರಿಗೆ ಸುಲಭ, ವೇಗ ಮತ್ತು ಅನುಕೂಲಕರ ಬ್ಯಾಂಕಿಂಗ್ ಅನುಭವವನ್ನು ಕೂಡ ನೀಡುತ್ತಿದ್ದು, ಡಿಜಿಟಲ್ ಬ್ಯಾಂಕಿಂಗ್ ನತ್ತ ಮತ್ತೊಂದು ಪ್ರಮುಖ ಹೆಜ್ಜೆಯಾಗಿದೆ. ಗ್ರಾಹಕರು ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯೋನೋ ಅಪ್ಲಿಕೇಶನ್ ಮೂಲಕ ಹಣ ವರ್ಗಾವಣೆ ಮಾಡುವಾಗ ಈ ಕೆಳಗಿನ ಶುಲ್ಕಗಳನ್ನು ಗಮನಿಸಬೇಕು. ಡಿಜಿಟಲ್ IMPS ವರ್ಗಾವಣೆ ಶುಲ್ಕದ ಪಟ್ಟಿ, ಡಿಜಿಟಲ್ ವೇದಿಕೆಗಳ ಮೂಲಕ ನೀವು ಮಾಡುವ ಹಣ ವರ್ಗಾವಣೆಗೆ ಮೊತ್ತಕ್ಕೆ ಅನುಗುಣವಾಗಿ ಶುಲ್ಕ ವಿಧಿಸಲಾಗುತ್ತದೆ.
0ದಿಂದ 25 ರೂಪಾಯಿಯವರೆಗೆ ಯಾವುದೇ ಶುಲ್ಕ ಇರೋದಿಲ್ಲ. 25,000 ರೂಪಾಯಿಯಿಂದ 1,00,000 ರೂಪಾಯಿಯವರೆಗೆ 2 ರೂಪಾಯಿಯ ಅನ್ವಯವಾಗುವಂತಹ GST. 1 ಲಕ್ಷದಿಂದ 2 ಲಕ್ಷ ರೂಪಾಯಿಯವರೆಗೆ 6 ರೂಪಾಯಿ ಅನ್ವಯವಾಗುವಂತಹ GST. 2 ಲಕ್ಷದಿಂದ 5 ಲಕ್ಷ ರೂಪಾಯಿಯವರೆಗೆ 10 ರೂಪಾಯಿ ಅನ್ವಯವಾಗುವಂತಹ GST. ಈ ಬದಲಾವಣೆಯು ಮುಖ್ಯವಾಗಿ ದೊಡ್ಡ ಮೊತ್ತದ ಹಣವನ್ನು ತಕ್ಷಣವೇ ವರ್ಗಾಯಿಸುವ ಗ್ರಾಹಕರ ಮೇಲೆ ಸಣ್ಣ ಮಟ್ಟದ ಪರಿಣಾಮ ಬೀರುತ್ತದೆ. ಆದರೆ 25,000 ವರೆಗಿನ ವರ್ಗಾವಣೆಯನ್ನ ಉಚಿತವಾಗಿಸಿರುವುದು ಸಾಮಾನ್ಯ ಗ್ರಾಹಕರಿಗೆ ಸಮಾಧಾನ ಸಂಗತಿ ಇದಾಗಿದೆ. ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿದರೆ ಏನು ನಿಯಮ? ನೀವು ಡಿಜಿಟಲ್ ಬದಲಾಗಿ ನೇರವಾಗಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ IMPS ಮೂಲಕ ಹಣ ವರ್ಗಾವಣೆ ಮಾಡಿದರೆ ಹಳೆಯ ನಿಯಮಗಳೇ ಮುಂದುವರಿಯಲಿದೆ. ಬ್ಯಾಂಕ್ ಬ್ಯಾಚ್ಗಳ ಮೊತ್ತಕ್ಕೆ ಅನುಗುಣವಾಗಿ 2 ರೂಪಾಯಿಯಿಂದ 20 ರೂಪಾಯಿಯವರೆಗೆ ಸೇವಾ ಶುಲ್ಕವನ್ನು ಕೂಡ ವಿಧಿಸಲಾಗುತ್ತದೆ ಎಂದು ಬ್ಯಾಂಕ್ ಸ್ಪಷ್ಟಪಡಿಸಿದೆ. ಗ್ರಾಹಕರು ಏನು ಮಾಡಬೇಕು? IMPS ತಕ್ಷಣದ ವರ್ಗಾವಣೆಗೆ ಉಪಯುಕ್ತವಾಗಿದ್ದರೂ ಕೂಡ ಈ ಶುಲ್ಕವನ್ನು ಉಳಿಸಲು ಗ್ರಾಹಕರು EMPS ಅಡಿಯಲ್ಲಿ ಅಥವಾ RTGS ಆಯ್ಕೆಗಳನ್ನು ಪರಿಶೀಲನೆ ಮಾಡಬಹುದು. ಆದರೆ ತುರ್ತು ಸಂದರ್ಭಗಳಲ್ಲಿ IMPS ಬಳಸುವಾಗ ಹೊಸ ಶುಲ್ಕಗಳ ಬಗ್ಗೆ ಅರಿವಿರಲಿ. ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಸಂದೇಶದ ಬಗ್ಗೆ ಪತ್ರಿಕಾ ಮಾಹಿತಿ ಬ್ಯೂರೋ ಜನರಿಗೆ ಎಚ್ಚರಿಕೆ ಸಂದೇಶವನ್ನು ಬಿಡುಗಡೆ ಮಾಡಿದೆ. SBI ಯೋನೋ ಖಾತೆಗಳನ್ನು ಕೂಡ ಬಳಸುತ್ತಿದ್ದವರು ತಮ್ಮ ಆಧಾರ ವಿವರಗಳನ್ನು ತಕ್ಷಣ ನವೀಕರಣ ಮಾಡಬೇಕು. ಇಲ್ಲದಿದ್ದರೆ ಖಾತೆಯನ್ನು ಅಮಾನತುಗೊಳಿಸಲಾಗುತ್ತದೆ ಎಂದು ಸಂದೇಶದಲ್ಲಿ ಹೇಳಲಾಗಿದೆ. ಬಳಕೆದಾರರು ಈ ಸಂದೇಶವನ್ನು ನಂಬುವಂತೆ ಮಾಡಲು ಮತ್ತು ಆತಂಕದಿಂದ ಅದರಲ್ಲಿರುವಂತಹ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಲು ಅಪರಾಧಿಗಳು ಈ ಸಂದೇಶವನ್ನು ರಚನೆ ಮಾಡುತ್ತಿದ್ದಾರೆ. ಇದು ಸಂಪೂರ್ಣವಾಗಿ ನಕಲಿ ಸುದ್ದಿ ಮತ್ತು ಬ್ಯಾಂಕ್ ಖಾತೆದಾರರ ಮಾಹಿತಿಯನ್ನು ಕೂಡ ಕದಿಯುವ ಪಿತೂರಿ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಮತ್ತು PIB ಟ್ವೀಟ್ ಪ್ರಕಾರ ಈ ಮೋಸದ ಸಂದೇಶವು SBI KYC ಆಧಾರ್ ಅಪ್ಡೇಟ್ ಹೆಸರಿನ APK ಫೈಲ್ ಅನ್ನು ಡೌನ್ಲೋಡ್ ಮಾಡಲು ಹೇಳುತ್ತದೆ. ಸಾಮಾನ್ಯವಾಗಿ ಗೂಗಲ್ ಪ್ಲೇ ಸ್ಟೋರ್ನ ಹೊರಗೆ ಕಂಡುಬರುವಂತಹ ಇಂತಹ ಫೈಲ್ಗಳು ಅತ್ಯಂತ ಅಪಾಯಕಾರಿ. ಅವುಗಳನ್ನು ನಿಮ್ಮ ಫೋನ್ಗಳಲ್ಲಿ ಸ್ಥಾಪಿಸುವುದರಿಂದ ನಿಮ್ಮ ಸ್ಮಾರ್ಟ್ ಫೋನ್ನ ಸಂಪೂರ್ಣ ನಿಯಂತ್ರಣವೂ ಕೂಡ ಸೈಬರ್ ಕಳ್ಳರ ಕೈಗೆ ಹೋಗುತ್ತದೆ. ಅವರು ನಿಮ್ಮ ವೈಯಕ್ತಿಕ ಫೋಟೋಗಳು, ಸಂದೇಶ ಮತ್ತು ಬ್ಯಾಂಕ್ OTPಗಳನ್ನು ಸುಲಭವಾಗಿ ನೋಡಬಹುದು. ಇದು ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರುವಂತಹ ಹಣ ಕಣ್ಮರೆಯಾಗಲು ಕಾರಣ ಆಗುತ್ತೆ. ಮತ್ತು PIB ಫ್ಯಾಕ್ಟ್ ಚೆಕ್ ವಿಭಾಗವು ಈ ವಿಷಯಕ್ಕೆ ಪ್ರತಿಕ್ರಿಯಿಸಿ ಗ್ರಾಹಕರಿಗೆ ಕೆಲವು ಪ್ರಮುಖ ಸಲಹೆಗಳನ್ನು ಕೂಡ ನೀಡಿದೆ. SBI ನಂತಹ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಗ್ರಾಹಕರನ್ನ APK ಫೈಲ್ಗಳನ್ನು ಡೌನ್ಲೋಡ್ ಮಾಡಲು ಎಂದಿಗೂ ಕೂಡ ಕೇಳುವುದಿಲ್ಲ. ಬ್ಯಾಂಕ್ಗಳು ಯಾವಾಗಲೂ ಗ್ರಾಹಕರು ಅಧಿಕೃತ ಅಪ್ಲಿಕೇಶನ್ ಅನ್ನು ಬಳಸಲು ಅಥವಾ ಆಧಾರ್ ನವೀಕರಣಕ್ಕಾಗಿ ನೇರವಾಗಿ ಬ್ಯಾಂಕ್ ಖಾತೆಗೆ ಭೇಟಿ ನೀಡಲು ಕೇಳುತ್ತಾರೆ. ಯಾವುದೇ ಸಂದೇಶ ಇದ್ದಲ್ಲಿ ತಕ್ಷಣವೇ ಬ್ಯಾಂಕಿನ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ಎಂದು ಅಧಿಕಾರಿಗಳು ಸಲಹೆ ನೀಡುತ್ತಾರೆ. ಈ ಸೈಬರ್ ಅಪರಾಧಿಗಳು ಬಹಳ ಬುದ್ಧಿವಂತರು. ಈ ಸಂದೇಶಗಳನ್ನು ಕೂಡ ಕಳಿಸುತ್ತಿದ್ದಾರೆ. ಅವರು ಬಳಕೆದಾರರನ್ನ ಆತ್ಮೀಯ SBI ಗ್ರಾಹಕರು ಎಂದು ಗೌರವದಿಂದ ಸಂಬೋಧಿಸುತ್ತಿದ್ದಾರೆ ಮತ್ತು ಅವರ ಖಾತೆಗಳನ್ನು ಕೂಡ ನಿರ್ಬಂಧಿಸಲಾಗುತ್ತಿದೆ. ಜನಸಾಮಾನ್ಯರು ಭಯಭೀತರಾದಾಗ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದು ಎಂದು ಅವರು ನಂಬುತ್ತಾರೆ. ಈ ಆಧಾರ್ ವಿವರಗಳು ಸರಿಯಾಗಿಲ್ಲ ಮತ್ತು ಅವುಗಳನ್ನು ತಕ್ಷಣ ನವೀಕರಿಸಿದರೆ ಮಾತ್ರ ಅವರಿಗೆ ಬ್ಯಾಂಕಿಂಗ್ ಸೇವೆಗಳು ಸಿಗುತ್ತವೆ ಎಂದು ಅವರು ನಂಬುತ್ತಾರೆ. ಅಂತಹ ಅನಧಿಕೃತ ಲಿಂಕುಗಳ ಮೇಲೆ ಕ್ಲಿಕ್ ಮಾಡುವುದರಿಂದ ನಿಮ್ಮ ಸ್ಮಾರ್ಟ್ ಫೋನ್ ಸುರಕ್ಷತೆಯನ್ನು ಕೂಡ ಸಂಪೂರ್ಣವಾಗಿ ಅಪಾಯಕ್ಕೆ ಸಿಲುಕುತ್ತದೆ. SBI ತನ್ನ ಅಧಿಕೃತ ಟ್ವಿಟ್ಟರ್ ಖಾತೆಯ ಮೂಲಕ ಗ್ರಾಹಕರಿಗೆ ಭರವಸೆ ನೀಡಿದ್ದು ಬ್ಯಾಂಕಿನ ಪರವಾಗಿ ಯಾವುದೇ APK ಪ್ಲೇಗಳನ್ನು ಕಳುಹಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಂತಹ ಯಾವುದೇ ಅನುಮಾನಾಸ್ಪದ ಸಂದೇಶವನ್ನು ವರದಿ ಮಾಡಲು ವಿಶೇಷ ಇಮೇಲ್ ಐಡಿಯನ್ನು ಸಹ ನಿಗದಿಪಡಿಸುತ್ತಿವೆ. ಈ ಬಲಿಪಶುಗಳು ಈ ಸಂದೇಶಗಳ ವಿವರಗಳನ್ನು ಕಳುಹಿಸಬಹುದು. ಇದು ಅಧಿಕಾರಿಗಳು ಈ ವೆಬ್ಸೈಟ್ಗಳ ಅಥವಾ ಸಂಖ್ಯೆಗಳನ್ನು ನಿರ್ಬಂಧಿಸಲು ಕಾರಣ ಆಗುತ್ತದೆ. ಈ ವಾಟ್ಸ್ಆ್ಯಪ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಬರುವಂತಹ ಯಾವುದೇ ಲಿಂಕುಗಳನ್ನು ನೀವು ನಂಬಬಾರದು ಎಂದು ಸೈಬರ್ ತಜ್ಞರು ಹೇಳುತ್ತಾರೆ. ಈ ಬ್ಯಾಂಕಿಂಗ್ ವಿವರಗಳು, ಆಧಾರ್ ಸಂಖ್ಯೆ ಮತ್ತು ಪ್ಯಾನ್ ಕಾರ್ಡ್ ವಿವರಗಳನ್ನು ಕೂಡ ಕೇಳಲು ವೆಬ್ಸೈಟ್ಗಳೊಂದಿಗೆ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಈ ಅಧಿಕೃತ ಯೂನೋ ಅಪ್ಲಿಕೇಶನ್ನಲ್ಲಿ ಬರುವಂತಹ ಅಧಿಸೂಚನೆಗಳನ್ನು ಮಾತ್ರ ಪರಿಗಣಿಸಬೇಕು. ಅಪರಿಚಿತ ಜನರು ಕಳುಹಿಸಿದ ಪ್ಲೇಗಳನ್ನು ಡೌನ್ಲೋಡ್ ಮಾಡುವುದು ನಿಮ್ಮ ಆರ್ಥಿಕ ಭದ್ರತೆಗೆ ಅಪಾಯವನ್ನು ಉಂಟುಮಾಡಬಹುದು. ಈ ನಿರಂತರವಾಗಿ ಜಾಗರೂಕರಾಗಿ ಇರುವುದು ಅಂತಹ ವಂಚನೆಗಳನ್ನು ತಪ್ಪಿಸುವ ಏಕೈಕ ಮಾರ್ಗವಾಗಿದೆ. ಈ ಡಿಜಿಟಲ್ ವಹಿವಾಟುಗಳು ಹೆಚ್ಚಾದಂತೆ ಇಂತಹ ಫಿಶಿಂಗ್ ದಾಳಿಗಳು ಸಹ ಹೆಚ್ಚಾಗಿ ಕಂಡುಬರುತ್ತಿವೆ.
ಮಾಡುತ್ತಿವೆ. ಈ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿಲ್ಲದ ಸಾಮಾನ್ಯ ಜನರು ಅವರ ಪ್ರಮುಖ ಗುರಿ. ಸರ್ಕಾರ ಮತ್ತು ಬ್ಯಾಂಕುಗಳು ಎಷ್ಟೇ ಎಚ್ಚರಿಕೆಗಳನ್ನು ನೀಡಿದರೂ ಕೂಡ ಜನರಲ್ಲಿ ಜಾಗೃತಿ ಹೆಚ್ಚಾದಾಗ ಮಾತ್ರ ಇಂತಹ ಅಪರಾಧಗಳು ಕಡಿಮೆಯಾಗುತ್ತವೆ. ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಸಹ ಇತರರೊಂದಿಗೆ ಹಂಚಿಕೊಳ್ಳಲೇಬೇಡಿ. ಈ ಅಪರಿಚಿತ ಲಿಂಕುಗಳ ಮೇಲೆ ಕ್ಲಿಕ್ ಮಾಡಬೇಡಿ. ನಿಮ್ಮ ಖಾತೆಯ ಸುರಕ್ಷತೆ ನಿಮ್ಮ ಕೈಗಳಲ್ಲಿ ಎಂಬುದನ್ನು ನೆನಪಿನಲ್ಲಿ ಇಡಿ. ಜಾಗರೂಕರಾಗಿರಿ ಮತ್ತು ನೀವು ಕಷ್ಟಪಟ್ಟು ಸಂಪಾದಿಸಿದಂತಹ ಹಣವನ್ನು ಕೂಡ ರಕ್ಷಣೆ ಮಾಡಿ. ಕೇವಲ 250 ರೂಪಾಯಿಯಿಂದ 17 ಲಕ್ಷದ ಭರ್ಜರಿ ನಿಧಿ. ಪ್ರತಿ ತಿಂಗಳು ಕೇವಲ ನೀವು 250 ರೂಪಾಯಿ ಹೂಡಿಕೆ ಮಾಡುತ್ತಾ ಹೋದರೆ ಮಾರುಕಟ್ಟೆಯ ಟ್ರೆಂಡ್ ಪ್ರಕಾರ ಶೇಕಡ 12ರಿಂದ 16ರಷ್ಟು ಆದಾಯ ಸಿಗುವಂತಹ ನಿರೀಕ್ಷೆ ಇದೆ. ಒಂದು ವೇಳೆ ಪೋಷಕರು ತಮ್ಮ ಮಗುವಿನ ಹೆಸರಿನಲ್ಲಿ ಸತತವಾಗಿ 30 ವರ್ಷಗಳ ಕಾಲ ಈ ಹಣವನ್ನು ಠೇವಣಿ ಮಾಡುತ್ತಾ ಬಂದರೆ ಶೇಕಡ 15ರಷ್ಟು ಕಾಂಪೌಂಡಿಂಗ್ ಬಡ್ಡಿ ದರದಲ್ಲಿ ಮುಕ್ತಾಯವಾದ ವೇಳೆಗೆ ಬರೋಬ್ಬರಿ 17.30 ಲಕ್ಷ ರೂಪಾಯಿ ನಿಮ್ಮ ಕೈಗೆ ಸೇರುತ್ತೆ. ಈ 40 ವರ್ಷ ಮುಂದುವರಿಸಿದರೆ 78 ಲಕ್ಷದ ಬಂಪರ್. ಈ ಲಾಂಗ್ ಟರ್ಮ್ ಹೂಡಿಕೆಯನ್ನ ಮತ್ತೊಂದು 10 ವರ್ಷ ಮುಂದುವರಿಸಿದರೆ ನಿಮಗೆ ಉತ್ತಮ ಆದಾಯ ಕಂಡು ಬರಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, SBI ಅಕೌಂಟ್ ಇದ್ದವರಿಗೆ ಯಾವೆಲ್ಲ 5 ಹೊಸ ರೂಲ್ಸ್ಗಳು ಜಾರಿಯಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಯಾರ ಹತ್ರ ಎಲ್ಲ SBI ಬ್ಯಾಂಕ್ ಅಕೌಂಟ್ ಇದೆ ಅಂತ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ.